ಸುರಸಂಪೂರ್ಣಕಲಶಂ ರುದಿರಾಪ್ಲುತ್ವಮೇವ ಚ ದದ್ದಾನ್ನ ಹಸ್ತಪದ್ಮಾಭ್ಯಂ ಕೂಷ್ಮಾಂಡ ಶುಭದಾಸ್ತು ಮೇ. ಅಂದರೆ ಅಮೃತದಿಂದ ತುಂಬಿದ ಹಾಗೂ ಕಮಲದ ಹೂಗಳಿಂದ ತುಂಬಿದ ಕಲಶವನ್ನು ಹೊತ್ತಿರುವ ಪ್ರಕಾಶಮಾನವಾದಂತಹ ಕೂಷ್ಮಾಂಡ ತಾಯಿ, ನನ್ನ ಎಲ್ಲ ಸತ್ಕಾರ್ಯಗಳಲ್ಲಿಯೂ ಸಹ ನೀನು ಶುಭವನ್ನುಂಟು ಮಾಡು ಅಂತ ಹೇಳುವಂತಹ ಈ ಒಂದು 2 ಸಾಲುಗಳನ್ನ ನಾವು ಪಠನೆ ಮಾಡೋದ್ರಿಂದ ದೇವಿಯ ಅನುಗ್ರಹ ಅನ್ನೋದು ಸಿಗುತ್ತೆ. ದೇವರ ಪೂಜೆನ ಮಾಡ್ತಾ ಆ ಒಂದು ಖುಷಿಯಲ್ಲಿ ಆ ಒಂದು ಒಳ್ಳೆ ಒಂದು ವೈಬ್ ಏನಿರುತ್ತೆ, ಪಾಸಿಟಿವ್ ವೈಬ್ ಅನ್ನೋದು, ಸೊ ಅದರಿಂದ ಹೊರಗಡೆ ಬರೋಷ್ಟರಲ್ಲಿ ಇಲ್ಲಿ ಟಿಫನ್ ರೆಡಿ ಆಗ್ತಾ ಇದೆ. ಇವತ್ತು ನಮ್ಮ ಮನೆಯಲ್ಲಿ ನಾನೊಬ್ಬಳೇ ಎಲ್ಲ ಅಡುಗೆ ಮಾಡಿರೋದು, ನಮ್ಮ ಬಿಪುಲು ಸಹ ಮಾಡಿದ್ದಾನೆ. ಸೊ ನಾನು ಅವನಿಗೆ ಎಲ್ಪ್ ಮಾಡ್ತಿದ್ರೆ ಅವನು ಅಡುಗೆ ಮಾಡೋ ರೀತಿ ಆಯ್ತು ಇವತ್ತು. ಸೊ ನನಗೂ ಆ ಕೆಲಸ ಈ ಕೆಲಸ ಅಂತ ಮಾಡ್ತಿದ್ದೆ, ಪ್ರತಿದಿನ ನಾನು ಒಬ್ಬಳೇ ಮಾಡ್ಕೊಳ್ತಿದ್ದೆ. ಬಟ್ ನಿನ್ನೆ ಅಷ್ಟೇ ಅವನು ಹಾಸ್ಟೆಲಿಂದ ಬಂದಿದ್ದಾನೆ. ಈಗ ಬೆಳಗ್ಗೆ ಬೇಗ ಎದ್ದು ನನ್ನ ಜೊತೆಯಲ್ಲೇ ನೋಡಿ ಎಷ್ಟು ತೆಳುವಾಗಿ ದೋಸೆಗಳಾಗ್ತಾ ಇದ್ದಾನೆ ಅಂತ. ಸೊ ನನ್ನ ಮಗ ಹೆಸರು ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ಬಿಪುಲ್ ಅಂತ. ಬಟ್ ಆದರೆ ಇಲ್ಲಿ ಜರ್ಸಿ ಮೇಲೆ ನೀವು ನೋಡ್ತಾ ಇರ್ಬೋದು ಯತೀನ್ ಅಂತಿದೆ, ಯತೀನ್ 77. ಸೊ ಅವನಿಗೆ ಸ್ಕೂಲಲ್ಲಿ ಮತ್ತು ಎಲ್ಲ ಸರ್ಟಿಫಿಕೇಟ್ಸಲ್ಲೂ ಸಹ ಯತೀನ್ ಅಂತಲೇ ನಾವು ಹೆಸರನ್ನ ಬರೆಸಿರೋದು. ಮನೆಯಲ್ಲಿ ಬಿಪುಲ್ ಅಂತ ಕರಿತೀವಿ, ಆದರೆ ನಾನು ಇವಾಗ ಯತೀನ್ ಅಂತ ಕರೆಯೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಯಾಕಂದರೆ ಪೇರೆಂಟ್ಸ್ ಮನೇಲಿ ಯಾವ ಹೆಸರಿನಿಂದ ಕರೆದ್ರೆ ಆ ಹೆಸರಿಗೆ ತುಂಬ ಬಲ ಇರುತ್ತೆ ಅಂತ ಹೇಳ್ತಿರ್ತಾರಲ್ವ, ಅದಕ್ಕೋಸ್ಕರ ಯತೀನ್ ಅಂತ ಕರೆಯೋದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ವಿಡಿಯೋ ಸ್ವಲ್ಪ ಈ ಒಂದು ಶಾರ್ಟ್ಸಿಗೆ ತೆಗ್ದಿರೋ ಥರ ತೆಗೆದುಬಿಟ್ಟಿದ್ದೀನಿ. ತುಂಬ ದಿನ ಆಯ್ತಲ್ವ ಯೂಟ್ಯೂಬ್ಗೆ ವೀಡಿಯೋಸ್ನ ಪೋಸ್ಟ್ ಮಾಡಿ ವಿಡಿಯೋ ಶೂಟ್ ಮಾಡಿ. ಸೊ ನನಗೆ ಫ್ಲ್ಯಾಶೇ ಆಗಲಿಲ್ಲ ಅದನ್ನು ಲ್ಯಾಂಡ್ಸ್ಕೇಪಲ್ಲಿ ಇಟ್ಕೊಂಡು ಶೂಟ್ ಮಾಡಬೇಕು ಅಂತ. ಸೊ ಹೀಗೆ ಸ್ಟ್ರೈಟಾಗಿ ಮೊಬೈಲ್ನ ಇಟ್ಕೊಂಡು ಹಾಗೆ ಶೂಟ್ ಮಾಡಿಬಿಟ್ಟಿದ್ದೀನಿ. ಸೊ ಇನ್ನೊಂದೆರಡು ವೀಡಿಯೋಸ್ ಆಗ್ತಾಯಿದ್ರೆ ಸ್ವಲ್ಪ ಪ್ರಾಕ್ಟೀಸ್ ಆಗುತ್ತೆ. ಎಲ್ಲ ಹೊಸದು ಅಲ್ವಾ, ತುಂಬ ದಿನ ಆದಮೇಲೆ ಬೇರೆ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಈಗ ಟಿಫನ್ ಮಾಡಿ ನಾನು ನಿಮ್ಮನ್ನು ಎಲ್ಲಿಗೋ ಒಂದು ಹತ್ರ ಕರ್ಕೊಂಡೋಗ್ತೀನಿ, ಬನ್ನಿ. ನೋಡಿದ್ರಲ್ವಾ ಎಷ್ಟು ಬೇಗ ಕರ್ಕೊಂಡೋಗ್ತೀನಿ ಬನ್ನಿ ಅಂತ ಹೇಳಿದ್ದು ಸೆಕೆಂಡ್ಸಲ್ಲೇ ಮಾತು ಮುಗಿಯೋದಕ್ಕೆ ಮುಂಚೆನೇ ನಿಮ್ಮನ್ನು ಒಂದು ಅದ್ಭುತವಾದಂತಹ ಒಂದು ಸ್ಥಳಕ್ಕೆ ಕರ್ಕೊಂಡು ಬಂದಿದ್ದೀನಿ. ಇದು ಬಂದ್ಬಿಟ್ಟು ಚಂದಾಪುರದಲ್ಲಿರುವಂತಹ ಒಂದು ರಾಮಕೃಷ್ಣ ಆಶ್ರಮ. ಹಾಗೆ ನಾವೆಲ್ಲನೂ ಇದನ್ನು ಶಾರದಾಶ್ರಮ ಅಂತಲೇ ಕರೆದು ಶಾರದಾಶ್ರಮನೇ ಆಗೋಗಿದೆ. ಸೊ ಈ ಒಂದು ಆಶ್ರಮದಲ್ಲಿ ಪ್ರತಿದಿನ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅನ್ನೋದು ನಡೀತಾ ಇರುತ್ತೆ. ಇಲ್ಲಿ ದೇವಿಗೆ ಪ್ರತಿದಿನ ಅರ್ಚನೆ ಪೂಜೆ ಅದೆಲ್ಲನೂ ಸಹ ನಡೀತಾನೆ ಇರುತ್ತೆ. ಸೊ ಇವತ್ತು ಈ ಒಂದು ನವರಾತ್ರಿ ದಿನಗಳಲ್ಲಿ ಪ್ರತಿದಿನ ಕುಂಕುಮಾರ್ಚನೆಯೂ ಸಹ ನಡೆಯುತ್ತಂತೆ. ಇನ್ನು ನನ್ನ ಫ್ರೆಂಡು ಭಾಗ್ಯ ಅವರು ನಿಮಗೆಲ್ಲರಿಗೂ ಸಹ ಗೊತ್ತಿರ್ಬೋದು. ಅವರು ನಮ್ಮನ್ನು ಬನ್ನಿ ಹೋಗೋಣ, ತುಂಬ ಚೆನ್ನಾಗಿರುತ್ತೆ, ಅಲ್ಲಿ ಹೋದರೆ ಮನಸ್ಸಿಗೆ ಖುಷಿ ಆಗುತ್ತೆ, ಹಾಗೆ ಅಲ್ಲಿ ಇರುವಂತಹ ದೇವಿಯ ಆಶೀರ್ವಾದನ ಸಹ ಪಡ್ಕೊಂಡು ಬರೋಣ ಅಂತ ಅಂದರು. ಸೊ ಅದಕ್ಕೋಸ್ಕರನೇ ಇವತ್ತು ಬಂದಿದ್ದೀವಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು ದೇವಿ ಎಷ್ಟು ಚೆನ್ನಾಗಿ ವಿರಾಜಮಾನವಾಗಿ ಕೂತಿದ್ದಾರೆ. ಈ ತಾಯಿನ ಕೂಷ್ಮಾಂಡ ರೂಪದಲ್ಲಿ ನೋಡ್ತಾ ಇದ್ರೆ ಹಾಗೆ ನೋಡ್ತಾನೇ ಇರೋಣ್ವಾ ಅನ್ನಿಸ್ತಾ ಇದೆ. ನಿಕುಂಡ ಸಂಭೂತ ದೇವ ಕಾರ್ಯ ಸಮುದ್ಯತ ಉದ್ಯದ್ಭಾನು ಸಹಸ್ರಾಭ ಚತುರ್ಬಾಹು ಸಮನ್ವಿತ ರಾಗಸ್ವರೂಪ ಪಾಷಾಢ್ಯ ಕ್ರೋಧಾಂಕಾರ ಕುಶೋಜ್ವಲ ಮನೋರೂಪೇಕ್ಷು ಕೋದಂಡ ಪಂಚತನ್ಮಾತ್ರ ಸಾಯಿಕ ನಿಜಾರುಣ ಪ್ರಭಾಪೂರ ಮಜ್ಜತ್ಕಾಮೇಶ ಮಂಡಲ ಚಂಪಕಾಶೋಕ ಪುನ್ನಾಗ ಸೌಗಂಧಿ ಕಲಸತ್ಕಚ ಕುರುವಿಂದಮಣಿಶ್ರೇಣಿ ಕನತ್ಕೋಟೀರಮಂಡಿತ ಅಷ್ಟಮಿ ಚಂದ್ರ ವಿಭ್ರಾಜ ದಲಿಕಸ್ಥಲ ಶೋಭಿತ. ಈ ಜಾಗಕ್ಕೆ ಬಂದಮೇಲೆ ಭಾಗ್ಯ ಅವ್ರು ಹೇಳಿದ್ದು ಕಡಿಮೆ ಅನ್ನಿಸ್ತು ನನಗಂತೂ. ಯಾಕಂದರೆ ಅಷ್ಟು ಒಂದು ಒಳ್ಳೆ ಪಾಸಿಟಿವ್ ವೈಬ್ಸ್ ಅಂತ ಹೇಳ್ಬೋದು. ಇಲ್ಲಿ ಬಂದು ದೇವ್ರನ್ನ ನೋಡಿ ದೇವರನ್ನ ಒಂದು ಕಣ್ಣು ತುಂಬಿಸ್ಕೊಂಡ್ಮೇಲೆ ಇಲ್ಲಿ ಕುಂಕುಮಾರ್ಚನೆ ಅನ್ನೋದು ಶುರುವಾಯಿತು ನೋಡಿ. ಆ ಒಂದು ಫೀಲ್ ಯಾವ ಥರ ಇತ್ತು ಅಂದರೆ ಅದು ನಿಜಕ್ಕೂ ಎಲ್ಲರಿಗೂ ಅನುಭವ ಆಗೋದಿಲ್ಲ, ನಮಗೂ ಅಷ್ಟೇ. ನಾವು ಅದೇ ರೂಟಲ್ಲಿ ಹೋಗಿ ನಾವು ದೇವ್ರನ್ನ ಮನಸ್ಸಿನಲ್ಲಿ ನೆನೆಸ್ಕೊಂಡು ಆ ತಾಯಿನ ಆರಾಧಿಸ್ಕೊಂಡು ನಾವು ಕುಂಕುಮಾರ್ಚನೆ ಮಾಡ್ತಾ ಇದ್ದರೆ ಎಷ್ಟು ಒಂದು ಮನಸ್ಸು ಖುಷಿ ಆಗ್ತಾಯಿದೆ, ಎಷ್ಟು ಒಂದು ಸಮಾಧಾನ ಆಗ್ತಾಯಿದೆ ಅಂದರೆ ಪ್ರತಿದಿನ ನಾನು ನವರಾತ್ರಿ ಶುರುವಾದಾಗ್ಲಿಂದನೂ ಪ್ರತಿದಿನ ಮನೆಯಲ್ಲಿ ನಾನು ಲಲಿತಾ ಸಹಸ್ರನಾಮಾವಳಿನ ಓದ್ತಾನೆ ಬರ್ತಾಯಿದ್ದೀನಿ. ಆದರೆ ಕುಂಕುಮಾರ್ಚನೆ ನಾನು ನಾಳೆ ಮಾಡೋಣ ಮಂಗಳವಾರ ಮನೆಯಲ್ಲಿ ಅಂತ ಅಂದ್ಕೊಂಡಿದ್ದೆ. ಆದರೆ ಆ ದೇವರ ದಯೆಯಿಂದ ತಾಯಿಯ ಅನುಗ್ರಹದಿಂದ, ಯಾಕಂದರೆ ಇವೆಲ್ಲ ಆಗಬೇಕು ಅಂದರೆ ಸುಮ್ಮನೆ ಆಗೋದಿಲ್ಲ.
ಎಲ್ಲದಕ್ಕೂ ಅಷ್ಟೇ ಒಂದು ಕಡ್ಡಿ ಆಡಬೇಕು ಅಂದರೆ, ಒಂದು ಹುಲ್ಕಡ್ಡಿ ಆಡಬೇಕು ಅಂದ್ರೂ ಋಣ ಇರಬೇಕು, ಅದಕ್ಕೆ ಕಾರಣ ಇರುತ್ತೆ ಅಂತ ಹೇಳ್ತಾ ಇರ್ತಾರಲ್ವ. ಅದೇ ಥರ ಈ ದಿನ ನಾನು ಬಂದು ಇಲ್ಲಿ ಕೂತಿದ್ದೀನಿ ಅಂದರೆ ಆ ತಾಯಿಯ ಆಶೀರ್ವಾದದಿಂದನೇ ಬಂದಿಲ್ಲಿ ಕೂತಿರೋದು. ಸೊ ಈಗ ಬಂದು ಎಲ್ಲರೂ ಸೇರಿ ಲಲಿತಾ ಸಹಸ್ರನಾಮವನ್ನು ಪಾರಾಯಣ ಮಾಡ್ತಾ ಕುಂಕುಮಾರ್ಚನೆ ಮಾಡ್ತಾ ಇದ್ದೀವಿ. ಇಲ್ಲಿ ಬಂದಿರುವಂತಹ ಪ್ರತಿಯೊಬ್ಬರಿಗೂ ಕುಂಕುಮಾರ್ಚನೆ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಇಷ್ಟೇ ಅಲ್ಲ, 100 ಜನ ಬಂದರೂ ಸಹ ಕುಂಕುಮಾರ್ಚನೆ ಮಾಡೋದಕ್ಕೆ ಅನುಕೂಲ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಕೇಳ್ತಾ ಇದ್ರೇ ಎಷ್ಟು ಖುಷಿ ಆಗುತ್ತಲ್ಲ. ಆ ತಾಯಿನ ನೋಡಿ, ಆ ತಾಯಿಗೆ ಹುಟ್ಟಿರುವಂತಹ ಸೀರೆ ನೋಡಿ ಎಷ್ಟು ಅದ್ಭುತವಾಗಿ ತಾಯಿ ಕಾಣ್ತಾ ಇದ್ದಾರೆ ಅಂದರೆ, ಈ ದಿನ ಒಂದು ಕೇಸರಿ ಬಣ್ಣದ ಒಂದು ವಿಶೇಷತೆ ಇರೋದ್ರಿಂದ, ಅಂದರೆ ಕೂಷ್ಮಾಂಡ ದೇವಿನ ಆರಾಧಿಸ್ತಾ ಇರೋದ್ರಿಂದ ಕೇಸರಿ ಬಣ್ಣ ಅಲ್ವಾ. ಸೊ ತಾಯಿಗೂ ಸಹ ಪ್ರತಿದಿನ ಆ ದಿನಕ್ಕೆ ತಕ್ಕಂತಹ ಬಣ್ಣದ ಸೀರೆಗಳನ್ನು ಉಡಿಸಿ ಆಕೆಯನ್ನು ಅಲಂಕಾರ ಮಾಡಿ ಪ್ರತಿದಿನ ಇದೇ ರೀತಿ ಹೂಗಳಿಂದ ಅಲಂಕರಿಸಿ, ಈಗ ನೀವು ಏನು ನೋಡ್ತಿದ್ದೀರಾ ಇದೇ ಥರ ಪ್ರತಿದಿನವೂ ಸಹ ಇಲ್ಲಿ ಅಲಂಕಾರ ಮಾಡಿರ್ತಾರೆ ಅಂದರೆ ನೀವು ನಂಬ್ತೀರಾ. ಪ್ರತಿದಿನ ಹೀಗೆ ಅಲಂಕಾರ ಮಾಡಿ ಇಷ್ಟೇ ಶುಚಿಯಿಂದ ಇಷ್ಟೇ ನಿಷ್ಠೆಯಿಂದ ಇಲ್ಲಿ ತಾಯಿಗೆ ಪೂಜೆ ಸಲ್ಲಿಸ್ತಾರೆ. ಸೊ ಇಲ್ಲಿರುವಂತಹ ಕಾರ್ಯದರ್ಶಿಗಳಿರ್ಬೋದು, ಮತ್ತು ಇಲ್ಲಿ ಇದನ್ನೆಲ್ಲನೂ ಸಹ ಮೇಂಟೈನ್ ಮಾಡ್ತಾ ಇರುವಂತಹ ಅಮ್ಮನವ್ರು ಇರ್ಬೋದು, ಎಲ್ಲರಿಗೂ ಅಷ್ಟೇ ನನ್ನ ಕಡೆಯಿಂದ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಹೇಳ್ತೀನಿ. ಇದೆಲ್ಲನೂ ಸಹ ಸೌಭಾಗ್ಯ ಅಂತಲೇ ಹೇಳ್ಬೋದು. ಲಲಿತಾ ಸಹಸ್ರನಾಮ ಪಾರಾಯಣ ಆದಮೇಲೆ ಸೌಂದರ್ಯ ಲಹರಿಯನ್ನು ಸಹ ಇಲ್ಲಿ ಮಾತಾ ಅವರು ಹೇಳ್ಕೊಡ್ತಿದ್ದಾರೆ, ಅಮ್ಮವರು. ಸೊ ಅದನ್ನೆಲ್ಲನೂ ಸಹ ಬರೋರೆಲ್ಲನೂ ಹೇಳ್ತಿದ್ದಾರೆ. ನನಗಿನ್ನೂ ಸೌಂದರ್ಯ ಲಹರಿ ನನಗೆ ಕಲೀಲಿಲ್ಲ. ಸೊ ಅದರಿಂದ ಓಂ ಮಹಾಲಕ್ಷ್ಮಿ ನಮಃ ಅಂತ ಕೊನೆಯಲ್ಲಿ ಹೇಳ್ತಾ ಅಷ್ಟರಲ್ಲೂ ಸಹ ದೇವಿನ ನೆನೆಸ್ಕೊಳ್ತಾ ಇಲ್ಲಿ ಕುಂಕುಮಾರ್ಚನೆಯನ್ನು ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಇಲ್ಲಿ ನೀವು ನೋಡ್ತಾ ಇರ್ಬೋದು, ಕುಂಕುಮಾರ್ಚನೆ ಆದಮೇಲೆ ಇಲ್ಲಿ ಎಲ್ಲರೂ ಅರ್ಚನೆ ಮಾಡಿರುವಂತಹ ಕುಂಕುಮವನ್ನು ಸಹ ಎಲ್ಲವನ್ನು ಸಹ ಕಲೆಕ್ಟ್ ಮಾಡ್ಕೊಳ್ತಿದ್ದಾರೆ. ಇದನ್ನೆಲ್ಲನೂ ಸಹ ದೇವಿ ಹತ್ರ ಅಲ್ಲಿ ಶ್ರೀಚಕ್ರ ಇದೆ. ಸೊ ಅಲ್ಲಿಗೆ ತೊಗೊಂಡೋಗಿ ಈ ಒಂದು ಕುಂಕುಮವನ್ನೆಲ್ಲನೂ ಸಹ ಆ ಶ್ರೀಚಕ್ರಕ್ಕೆ ಹಾಕ್ತಾರೆ. ಭಜನೆ ಎಲ್ಲ ಆಗೋಷ್ಟರಲ್ಲಿ ಅಮ್ಮ ಇಲ್ಲಿ ಪೂಜೆಗೆಲ್ಲ ಸಿದ್ಧತೆ ಅನ್ನೋದನ್ನ ಮಾಡಿಕೊಂಡು ಈಗ ದೇವಿಗೆ ಆರತಿಯನ್ನು ಮಾಡ್ತಾ ಇದ್ದಾರೆ, ಮಂಗಳಾರತಿ.
ನಾನು ಈ ವರ್ಷದ ನವರಾತ್ರಿಯನ್ನು ಈ ರೀತಿಯಾಗಿ ಕಳೀತಾ ಇದ್ದೀನಿ. ಅದರಲ್ಲೂ ಇವತ್ತಿನ ದಿನ ಅಂತೂ ತುಂಬ ವಿಶೇಷವಾಗಿ ಕಳೀತಾ ಇದೆ. ಅಮ್ಮನವರ ಆಶೀರ್ವಾದನ ಸಹ ನಾನಿಲ್ಲಿ ತಗೊಂಡು ತೀರ್ಥವನ್ನು ತಗೊಳ್ತಾ ಇದ್ದೀನಿ. ಯಾವುದೇ ಒಂದು ದೇವಸ್ಥಾನ ಇರ್ಬೋದು ಅಥವಾ ಒಂದು ಆಶ್ರಮ ಇರ್ಬೋದು, ಏನೇ ಒಂದು ಮಠ ಇರ್ಬೋದು, ಈ ರೀತಿಯಾದಂತಹ ಅನ್ನದಾಸೋಹ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ. ಈ ಒಂದು ಮಠದಲ್ಲೂ ಅಷ್ಟೇ ಪ್ರತಿದಿನ ಅಂದರೆ ವಿಶೇಷ ಪೂಜೆಗಳ ಟೈಮಲ್ಲಿ ಎಲ್ಲನೂ ಸಹ ಅನ್ನದಾನವನ್ನು ಮಾಡ್ತಾ ಇರ್ತಾರೆ, ಪ್ರಸಾದವನ್ನು ಹಂಚುತ್ತಾ ಇರ್ತಾರೆ. ನಾವು ಬಂದಿದ್ದಂತಹ ಈ ದಿನ ಬಂದುಬಿಟ್ಟು ಪ್ರಸಾದವಾಗಿ ಮೊಸರನ್ನ ಹಾಗೆ ಲೆಮನ್ ರೈಸ್ ಅಲ್ಲ, ಮ್ಯಾಂಗೋ ರೈಸ್ ಮಾಡಿದರು, ಮ್ಯಾಂಗೋ ಚಿತ್ರಾನ್ನ ಮಾಡಿದರು. ತುಂಬ ಚೆನ್ನಾಗಿತ್ತು ರುಚಿ ಅಂತೂ. ಹಾಗೆ ಒಂದು ಹೋಳಿಗೆನೂ ಸಹ ಕೊಟ್ಟಿದ್ದರು. ಇಷ್ಟು ಜನಕ್ಕೆ ಹೋಳಿಗೆ ಮಾಡಬೇಕು ಅಂದರೆ ಎಷ್ಟು ಕಷ್ಟ ಆಗುತ್ತಲ್ವಾ. ಮನೆಯಲ್ಲಿರುವಂತಹ ನಮ್ಮಗಳಿಗೆ ಸ್ವಲ್ಪ ಸ್ವಲ್ಪ ಹೋಳಿಗೆ ಮಾಡ್ಕೋಬೇಕು ಅಂದರೆ ಕಷ್ಟ ಆಗುತ್ತೆ. ಅಂಥದ್ರಲ್ಲಿ ಇಷ್ಟು ಜನಕ್ಕೆ ಹೋಳಿಗೆ ಮತ್ತು ಮ್ಯಾಂಗೋ ರೈಸು, ಮೊಸರನ್ನ ಎಲ್ಲವನ್ನು ಸಹ ಪ್ರಸಾದವಾಗಿ ಕೊಟ್ಟರು. ಪ್ರಸಾದ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಎಲ್ಲೇ ಆಗಲಿ ಮನೇಲಿ ಮಾಡೋ ಊಟಕ್ಕಿಂತನೂ ಪ್ರಸಾದ ತುಂಬ ಟೇಸ್ಟಿಯಾಗಿರುತ್ತಲ್ವ. ಅದರಲ್ಲಂತೂ ಇವತ್ತು ತುಂಬ ಇಷ್ಟ ಆಯಿತು ನನಗಂತೂನು. ಇನ್ನು ಅದರಲ್ಲಿ ತುಂಬ ದಿನ ಆಗಿತ್ತು ಮಾವಿನಕಾಯಿ ತಿಂದು. ಮಾವಿನಕಾಯಿ ರುಚಿ ಬಾಯಿಗೆ ತಗಲ್ತಾ ಇದ್ದರೆ ಹಾಗೆಯೇ ಖುಷಿ ಖುಷಿ ಬಾಯೆಲ್ಲ ಒಂಥರ ಸಾರ್ಥಕವಾಯ್ತಪ್ಪ ಇವತ್ತಿನ ದಿನ ಅನ್ನೋಷ್ಟ್ರ ಮಟ್ಟಿಗೆ ಖುಷಿ ಆಯಿತು. ಸೊ ಇವತ್ತಿನ ವಿಡಿಯೋ ಅಂತೂ ಇಷ್ಟೇ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಎಲ್ಲರಿಗೂ ಧನ್ಯವಾದಗಳು.